ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ಕೋಲಾರದ ನಿರ್ಣಯ ನಾರಾಯಣ ಸ್ವಾಮಿ ಮಾಡುವ ನಮಸ್ಕಾರ. ನಾನು ಹಿಂದೆನೂ ಸುಮಾರು ಸಾರಿ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಮತ್ತೆ ವಿಶೇಷವಾಗಿ ಬರೋಕ್ಕೆ ಬಹಳ ಪ್ರಮುಖವಾದ ವಿಚಾರ ಇಟ್ಕೊಂಡು ತಮ್ಮ ಮುಂದೆ ಬಂದಿದ್ದೀನಿ. ದಯವಿಟ್ಟು ಇದನ್ನು ಕೇಳಿ ತೀರ್ಮಾನ ಸಮಸ್ತ ಜನತೆ, ರಾಜ್ಯದ ಜನತೆ ಮಾಡಬೇಕಂತ ಹೇಳಿಬಿಟ್ಟು ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ತೀನಿ. ಕರ್ನಾಟಕದಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ 2005 ಜಾರಿಗೆ ಬಂದು 25 ವರ್ಷ ಆಗೋಯಿತು. 2005ರಲ್ಲಿ ಭಾರತ ಸರ್ಕಾರ ಸದುದ್ದೇಶದಿಂದ ಭ್ರಷ್ಟಾಚಾರನ ಕಡಿವಾಣ ಹಾಕೋಕ್ಕೆ ಸಾರ್ವಜನಿಕರ ಕೈಯಲ್ಲಿ ಈ ಬ್ರಹ್ಮಾಸ್ತ್ರನ ಕೊಡ್ತು. ಅದು ಆ ಒಂದು ಕ್ರೆಡಿಟ್ ಕಾಂಗ್ರೆಸ್ ಮತ್ತು ಆಗಿನ UPA ಸರ್ಕಾರಕ್ಕೆ ಸಲ್ಲಬೇಕು. ವಿಶೇಷವಾಗಿ ಈ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಮಾಜಿ ಪ್ರಧಾನಮಂತ್ರಿಗಳು ದಿವಂಗತ ಮನಮೋಹನ್ ಸಿಂಗ್ ಅವ್ರಿಗೆ ಸಲ್ಲಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಭಾಳ ಕೆಟ್ಟದಾಗಿ ರಾಜಕಾರಣಿಗಳು ಹೇಳ್ಕೊಂಡು ಬರ್ತಿದ್ದಾರೆ. ಈ ವಿಚಾರದಲ್ಲಿ RTI ದುರ್ಬಳಕೆ ಆಗ್ತಿದೆ. ಯಾವ ಕಾನೂನು ದುರುಪಯೋಗ ಆಗ್ತಾ ಇಲ್ಲ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ, ಇದನ್ನು ವಿರೋಧ ಮಾಡ್ತಾ ಇರುವಂಥ ಪ್ರಮುಖರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಎಲ್ಲ ಕಾಯ್ದೆಗಳು ದುರುಪಯೋಗ ಆಗ್ತಾ ಇದೆ. ಕಾಯ್ದೆಗಳನ್ನ ಅಸೆಂಬ್ಲಿಯಲ್ಲಿ, ಲೋಕಸಭೆಯಲ್ಲಿ ಮಾಡ್ತೀರಾ, ಅದನ್ನು ಆಚೆಗೆ ಬಂದು ಮುರಿತಾ ಇದ್ದೀರಾ. ಎರಡ ಉದಾಹರಣೆ ಎಷ್ಟು ಹೇಳಿ, ನಾನು ಹೇಳಿ, ಎಷ್ಟು ತೋರಿಸ್ಲಿ ಹೇಳಿ. ಹಾಗೆಲ್ಲ ಮಾತಾಡಬಾರ್ದು. ಈ ಬ್ರಹ್ಮಾಸ್ತ್ರ ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದನ್ನು ಇನ್ನೂ ಬಲಪಡಿಸಬೇಕು. ಕಾಯ್ದೆಗಳು ದುರುಪಯೋಗ ಆಗ್ತಿರೋದು ನಿಜ ಇರಬಹುದು, ನಾನಿಲ್ಲ ಅಂತ ಹೇಳಲ್ಲ. RTI ಒಂದೇ ದುರುಪಯೋಗ ಆಗ್ತಾ ಇದೆ ಅಂತ ನೀವು ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ. ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ಕೆಲಸಗಳೇ ಮಾಡದೆ ಕಾಮಗಾರಿಗಳು ಮಾಡಿದ್ದೀವಿ ಅಂತ ಬಿಲ್లుಗಳು ಮಾಡಿಕೊಂಡವ್ರೆ. ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ ಸಾವಿರಾರು ಕೋಟಿ ದುರುಪಯೋಗ ಆಯಿತು. ಎಲ್ಲಿ ಹೋಗಿತ್ತು ನಿಮ್ಮ ಈ ಒಂದು ಇದು? ಸ್ಟ್ಯಾಚ್ಯುಟರಿ ಆಡಿಟ್ ಮಾಡಿಸಿದ್ದೀರ ಸರ್ಕಾರನೇ. ಸಾವಿರಾರು ಕೋಟಿ ಅದರಲ್ಲಿ ದುರುಪಯೋಗ ಆಗಿದೆ ಅಂತ ಹೇಳಿಬಿಟ್ಟು ಆಡಿಟಲ್ಲಿ ಬಂದಿದೆ. ಅದನ್ನು ಮೂಲೆ ಗುಂಪು ಮಾಡಿದ ಸರ್ಕಾರ ನಿಗದಿ ಮಾಡಲಿ. ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದಿದ್ರೆ ಕಾಯ್ದೆ ಬರೋದಿದು, ಅವರು ನಿಗದಿಪಡಿಸಲಿ. ಒಬ್ಬ ವ್ಯಕ್ತಿ ಇಷ್ಟೇ ಅರ್ಜಿಗಳು ಹಾಕಬೇಕು ಅಂತ ಹೇಳಿ ಯಾವುದು ನಾವು ಪರಿಪಾಲನೆ ಮಾಡಬೇಕು? ಸಮಾಜ, ದೇಶ ಹಾಳಾಗಿ ಹೋಗ್ತಾ ಇದೆ ಭ್ರಷ್ಟಾಚಾರದಲ್ಲಿ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೀವು ತಗೊಳ್ಳೋ ಮಾಹಿತಿಗೆ ಯಾರಿಗೂ ನೀವು ಏನಕ್ಕೆ ಅಂತ ಹೇಳಕ್ಕೆ ಬರಲ್ಲ ಅಂತ ಹೇಳ್ತದೆ. ಕರ್ನಾಟಕ ಸರ್ಕಾರ ಹೇಳುತ್ತೆ, ಅರ್ಜಿ ಲಿಮಿಟ್ಸ್ ಇಲ್ಲ, ಎಷ್ಟಾದರೂ ಹಾಕ್ಕೊಳ್ಳಿ ಅಂತ ಹೇಳುತ್ತೆ. ಬ್ಲ್ಯಾಕ್ ಲಿಸ್ಟಲ್ಲಿ ಮಾಡಿ ಅಂತ ಕೇಂದ್ರ ಸರ್ಕಾರದ ಕಾಯ್ದೆಯಲ್ಲಿ ಆಗಲಿ, ಯಾವುದೇ ಸುಪ್ರೀಂ ಕೋರ್ಟ್ ಆಗಲಿ ಹೇಳಿಲ್ಲ. ಯಾರ್ದೋ 4,000 ಅರ್ಜಿ ಹಾಕಿದ್ನೋ ಅವ್ನಿಗೆ ಎಷ್ಟೋ ಪೆನಾಲ್ಟಿ ಹಾಕಿದ್ದಾರೆ ಅಂತ. ಅದು ತಪ್ಪು ಗ್ರಹಿಕೆ. ನಿಮಗೆ ಪೆನಾಲ್ಟಿ ಹಾಕಿಲ್ಲ, ಅವನಿಗೆ ಕೋರ್ಟ್ ಫೀ ತಗೊಂಡಿದ್ದಾರೆ. ಕೋರ್ಟ್ ಫೀ ಅಷ್ಟು ಕೇಸುಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೇಸ್ಗೆ ಇಷ್ಟು ಅಂತ ಹೇಳಿಬಿಟ್ಟು 9,000 ಕಾಯ್ದೆಯಲ್ಲಿ ಅವಕಾಶ ಇದೆ ನಿಮಗೆ ಬ್ಲ್ಯಾಕ್ ಲಿಸ್ಟ್ ಮಾಡೋಕ್ಕೆ. ಅರ್ಜಿಗಳು ಜಾಸ್ತಿ ಆಗ್ತಿದೆ ಅಂದರೆ ಹೌದು, ಭ್ರಷ್ಟಾಚಾರನೂ ಅದೇ ರೀತಿ ಜಾಸ್ತಿ ಆಗ್ತಿದೆ. ಗ್ರಾಮ ಪಂಚಾಯಿತಿಗಳು ತೆಗೀರಿ, ಜಿಲ್ಲಾ ಪಂಚಾಯಿತಿ ತೆಗೀರಿ, ತಾಲೂಕು ಪಂಚಾಯಿತಿಗಳು ತೆಗೀರಿ, ಸೋಷಿಯಲ್ ವೆಲ್ಫೇರ್ ತೆಗೀರಿ. ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇಲ್ಲ? ಎಲ್ಲ ಇಲಾಖೆಗಳಲ್ಲೂ ನಡೀತಾ ಇದೆ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಅಧಿಕಾರಿಗಳು, ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾನು ಹೇಳ್ತೀನಿ, ನಾಡಿನ ಜನತೆಗೆ, ಈ RTI ಅಸ್ತ್ರನ ಬಳಸ್ತಿರೋರಿಗೆ ಹೆದರೋ ಅಗತ್ಯ ಇಲ್ಲ. ಕಾನೂನಿಗೆ ಗೌರವ ಕೊಡಿ.
ಕಾನೂನು ಬಿಟ್ಟು ಹೋಗಬೇಡಿ. ಕಾಪಾಡೋಕ್ಕೆ ಕೋರ್ಟ್ ಅನ್ನೋದೊಂದಿದೆ, ನ್ಯಾಯಮೂರ್ತಿಗಳಿದ್ದಾರೆ ಅಲ್ಲಿ. ನ್ಯಾಯಾಲಯದ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ, ನಿಮಗೆ ನ್ಯಾಯ ಸಿಗುತ್ತೆ. ಒಂದು ನಿಮ್ಮಲ್ಲಿ ವಿಶೇಷವಾಗಿ ಹೇಳ್ತೀನಿ, ಕಾನೂನು ಬಿಟ್ಟು ಹೋಗಬೇಡಿ, ಯಾರು ಕರೆದ್ರೂ ಹೋಗಬೇಡಿ. ಪ್ರಾಣಿಗಳಿಗೆ ಅಪಾಯ ತಂದು ನಿಮ್ಮ ಕುಟುಂಬಗಳನ್ನ ಬೀದಿ ಪಾಲು ಮಾಡಬೇಡಿ. ಧೈರ್ಯವಾಗಿ ಎದುರಿಸಿ. ಇಂಥವೆಲ್ಲ ನೋಡಿದ್ದೀವಿ. ಮಾಡಲಿ, ಏನೇನು ಮಾಡ್ತಾರೆ ಇವರೆಲ್ಲ ಮಾಡಲಿ. ಸತ್ಯಮೇವ ಜಯತೆ. ಎಲ್ಲೂ ಯಾರು ತಪ್ಪು ಮಾಡೋದು ತಪ್ಪಿಸ್ಕೊಳಕ್ಕಾಗಲ್ಲ. ಇತ್ತೀಚೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ. RTIಯಲ್ಲಿ ಅರ್ಜಿ ಹಾಕೋರಿಗೆ ನಾವು ಇಷ್ಟೇ ಅರ್ಜಿ ಹಾಕಬೇಕು ಅಂತ ನಾವೆಲ್ಲೂ ಹೇಳಿಲ್ಲ, ಎಷ್ಟಾದರೂ ಅರ್ಜಿ ಹಾಕ್ಬೋದು ಅಂತ ಅವರು ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ. ಬೆಡವಿ ಹತ್ರ ಈಗಲ್ ರೆಸಾರ್ಟ್ಸ್ ಹಗರಣ ಆಯ್ತಲ್ಲ, ಅದನ್ನೆಲ್ಲರೂ ಮುಚ್ಚಾಕಕ್ಕೆ ನೋಡೋದು. ಆ ಹಗರಣ ನಾನು ತೆಗೆದೆ. ಸರ್ಕಾರದಲ್ಲಿ ಇನ್ನ ಕೊಳೀತಾ ಇದೆ ಆ ಕಡತ. ಇಂಥವೆಷ್ಟೋ. ಯಾಕೆ ಒಬ್ಬರನ್ನ RTIಯಲ್ಲಿ ಎಲ್ಲರೂ ಒಂದೇ ಥರ ದೂಷಿಸ್ತೀರಾ? ಒಳ್ಳೆಯವರು ಇದ್ದೀವಲ್ಲ, ನನಗೇನು ಕೋಪ ಇಲ್ಲ, ನಾನೇನು ಹೆಗಲಿ ಮುಟ್ಟು ನೋಡ್ಕೊಳ್ತಾ ಇಲ್ಲ. ನಾನು ಸತ್ಯ ಹೇಳ್ತಾ ಇದ್ದೀನಿ, ನೀವು ತಗೊಳ್ಳೇಬೇಕಾಗ್ತದೆ. ನೀವು ಅಪೋಸಿಟೇ RTI ವಿರುದ್ಧನೇ ಮಾತಾಡ್ತಾ ಇದ್ದೀರಾ. ಒಳ್ಳೆ ಕೆಲಸಗಳು ಮಾಡಿರೋ ಬಗ್ಗೆ ಎಲ್ಲೂ ನೀವು ಚರ್ಚೆ ಮಾಡ್ತಿಲ್ಲ, ಹೇಳ್ತಿಲ್ಲ. ಸರ್ಕಾರದಲ್ಲಿ ಎಲ್ಲ ರೀತಿ ಮಾಹಿತಿಗಳಿರುತ್ತೆ. ನೋಡಿ ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ. ಆಯೋಗದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ. ಬ್ಲ್ಯಾಕ್ ಲಿಸ್ಟಲ್ಲಿ ಹೆಸರು ತೆಗಿಯೋಕ್ಕೆ ಒಬ್ಬ ಕಮಿಷನರ್ ಲಂಚ ತಗೊಳ್ತಾನೆ, ಸಿಕ್ಕಾಕ್ಕೊಳ್ತಾನೆ, ಜೈಲಿಗೆ ಹೋಗ್ತಾನೆ. ಕೆಲವರು ಕಮಿಷನರ್ ಯೋಜನೆಗಳಿಗೆ ನಾವು ಸಹಿ ಮಾಡ್ತಿಲ್ಲ. ಯಾರ್ಯಾರು ಏನು ಮಾಡಿದ್ದಾರೆ ಅನ್ನೋದು ಇದೆ. ಬೆಲ್ಗಾಂ ವಿಧಾನಸಭೆ ಹಗರಣ, ಅಲ್ಲಿ ಹಗರಣ ನಡೀತಲ್ವಾ, ಖರ್ಚು ವೆಚ್ಚದ್ದು ಏನಾಯಿತು? ತಕ್ಕೆ ಮಾಡಿ. ಇವಾಗ ನಾ ಹೇಳ್ತಿದ್ದೀನಲ್ವಾ, ಜಲಜೀವನ್ ಮಿಷನ್ JJM ಬೋರ್ ಹಾಕಿಲ್ಲ, ಓವರ್ ಟ್ಯಾಂಕ್ ಕಟ್ಟಿಲ್ಲ, ಪೈಪ್ ಲೈನ್ ಹಾಕೋದಂತೆ, ಅಲ್ಲಿ ಒಂದು ಬೋರ್ಡ್ ಹಾಕೋದು JJM. ಅದ್ಯಾವುದು ವಾಟರ್ ಮಿಷಿನ್ ಅಂತ. ಇವಾಗ ಆ ವಾಟರ್ ಮಿಷಿನೂ ಇಲ್ಲ, ಆ ಕಲ್ಲು ಕಾಣಿಸ್ತಿಲ್ಲ ಕೆಲವು ಕಡೆ. ಬೋರ್ಗಳೇ ಇಲ್ಲದೆ ನೀವು ಪೈಪ್ ಲೈನ್ ಹೆಂಗೆ ಹಾಕ್ತೀರಾ? ಓವರ್ ಟ್ಯಾಂಕ್ ಇಲ್ಲದೆ ಹೇಗೆ ನೀವು ದುಡ್ಡು ಡ್ರಾ ಮಾಡ್ತೀರಾ? ಎಷ್ಟು ದುಡ್ಡು ಈ ರೀತಿ ಹೋಗಿದೆ. ಆಮೇಲೆ ಆ ಕೇಂದ್ರ ಸರ್ಕಾರ ಏನೋ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನೆಯಲ್ಲಿ ಏನೋ ಗ್ರಾಮಾಂತರ ಪ್ರದೇಶಗಳು ಉದ್ಧಾರ ಆಗಲಿ ಅಂತ ಹೇಳ್ಬಿಟ್ಟು ಕಾಂಕ್ರೀಟ್ ರಸ್ತೆಗಳು ಹಾಕಿದರೆ, ಆ ರಸ್ತೆಗಳೆಲ್ಲ ಮಧ್ಯದಲ್ಲಿ ಅಗೆದು ಹಾಳು ಮಾಡಿ ಅದನ್ನು ಸರಿಪಡಿಸಿದೆ. ದುಡ್ಡು ಮಾತ್ರ JJM ಅಲ್ಲಿ ಡ್ರಾ ಮಾಡ್ಕೊಂಡಿದ್ದಾರೆ ರಿಪೇರಿದು, ಇಲ್ಲಿ ಮಾತ್ರ ಹಂಗೆ ಬಿದ್ದಿದೆ. ಎಷ್ಟು ಇಂತಹ ಹಗರಣಗಳು. ಸಾಕಷ್ಟು ಹಗರಣಗಳು ನಡೀತಾ ಇದೆ. ದಯವಿಟ್ಟು ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ನಾನೇನು ಯಾರ ಮೇಲೂ ನನಗೆ ಸಿಟ್ಟಿಲ್ಲ, ನನ್ನ ಮೇಲೂ ನೀವು ಸಿಟ್ಟು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸತ್ಯನ ಹೇಳ್ತಾ ಇದ್ದೀನಿ. ತಾವು ಸತ್ಯನ ಒಪ್ಕೊಳ್ಳೇಬೇಕಾಗ್ತದೆ. ಇರಬಹುದು, ದುರುಪಯೋಗ ಆಗ್ತಾ ಇರಬಹುದು, ಎಲ್ಲ ಕಡೆ ದುರುಪಯೋಗ ಆಗ್ತಾ ಇದೆ, ಅಷ್ಟೇ ಒಳ್ಳೆಯದು ಆಗ್ತಾ ಇದೆಯಲ್ಲ, ಅದು ಹೇಳಬೇಕಲ್ವ ನೀವು. ಬರೀ ಒನ್ ಸೈಡ್ ಹೇಳಿದ್ರೆ ಹೇಗೆ? ಬೋಗಸ್ ಕನ್ವರ್ಷನ್, ಸರ್ಕಾರಿ ಜಮೀನುಗಳೆಲ್ಲ ಬೋಗಸ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದವನ್ನ ಹೊಡಿತೀರಾ? ಕೇಸುಗಳು ಹಾಕಿಸ್ತಾರೆ, ಅವನಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ. ಪವಿತ್ರವಾದಂಥ ವಿಧಾನಸಭೆಯಲ್ಲಿ ಇಂಥ ಅಪವಿತ್ರವಾದಂಥ ಮಾತುಗಳು ಯಾರು ಮಾತಾಡಬಾರ್ದು.
ಮಾತಾಡೋರ ಬಗ್ಗೆ ನಾ ಮಾತಾಡ್ತಾ ಇದ್ದೀನಿ ವಿನಃ ಎಲ್ಲರ ಬಗ್ಗೆ ಇಲ್ಲ. ಎಲ್ಲ ಒಳ್ಳೆ ಶಾಸಕರಿದ್ದಾರೆ, ಅವ್ರದ್ದೇ ಆದಂಥ ಸೇವೆ. ತನಿಖೆ ಮಾಡಿ. ನಾನು ಹೇಳೋದ್ರಲ್ಲಿ ಎಳ್ಳಷ್ಟು ತಪ್ಪಿದ್ರು ನನಗೆ ಬೀದಿಯಲ್ಲಿ ನೆಣಕ್ಕೆ ಹಾಕಿದಲ್ಲ. ಯಾಕೆ ಎಲ್ಲರಿಗೂ ಒಂದೇ ಥರ ನೀವು ಮಾತಾಡ್ತೀರ? ತಪ್ಪು ಮಾಡಿದವನಿಗೆ ಹಾಗೆ ಸಮಾಜಕ್ಕೆ ಏನು ಮೆಸೇಜ್ ಕೊಡಬೇಕು ಅಂದ್ಕೊಂಡಿದ್ದೀರಿ? ಇದು ನನಗೇನು ಸರಿ ಅನ್ನಿಸ್ತಿಲ್ಲ. ಹೀಗೆಲ್ಲ ಮಾತಾಡಬಾರ್ದು. ತಪ್ಪು ಮಾಡಿದವನು ಯಾರೇ ಇರಲಿ ಅವನ ಹೆಸರನ್ನ ಬಹಿರಂಗಪಡಿಸಿ. ಕೆಲವು ಪೀತ ಪತ್ರಿಕೆಗಳು ಅದನ್ನು ದೊಡ್ಡದಾಗಿ RTI ಬಗ್ಗೆ ಬರೀತಾ ಇದ್ದಾರೆ. ಏನು ಗೊತ್ತು ಕಾಯ್ದೆ ಬಗ್ಗೆ ಅವರಿಗೆ? ಅವರು ಆ ಕಾಯ್ದೆನ ಒಂದು ಸಾರಿ ಬಳಸಿ ಒಂದು ಅರ್ಜಿನ ಹಾಕಿ ನೋಡೋಣ. ನೋಡ್ಕೊಳ್ಳಿ, ಇಲಾಖಾವಾರು ಏನೇನು ನಡೆದಿದೆ, ವರ್ಕ್ಸು ಏನೇನು ನಡೀತಿದೆ ಅಂತ ಹೇಳ್ಬಿಟ್ಟು. ನಾನು ಕೆಲವು ವಿಚಾರಗಳು ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ನನಗೆ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ಸರ್ಕಾರನೂ ನಾಳೆ ಉತ್ತರ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಯಾರೋ ಮಾಡೋ ತಪ್ಪಿಗೆ ಎಲ್ಲರನ್ನೂ ಒಂದೇ ಥರ ನೀವು ನೋಡಿದ್ರೆ, ನಿಮಗೆ ಇಷ್ಟ ಇಲ್ಲ ಈ ಕಾಯ್ದೆ ಅಂದರೆ ಹೋಗಿ ಕೇಂದ್ರ ಸರ್ಕಾರಕ್ಕೆ ಹೇಳಿ, ನೀವು ಪಾರ್ಲಿಮೆಂಟಲ್ಲಿ ಅದನ್ನು ಇದು ಕ್ಯಾನ್ಸಲ್ ಮಾಡಿಸಿ. ಇವತ್ತು ಅಧಿಕಾರಿಗಳು ಯಾವುದೇ ಕಾನೂನು ಬಾಹಿರ ಕ್ರಮ ಕೆಲಸ ಮಾಡೋಕ್ಕೆ ಅವರಿಗೆ ಇದಾಗ್ತಿದೆ, ಹೆದರ್ತಿದ್ದಾರೆ, ಮಾಡ್ತಿಲ್ಲ. ಈ ಆ್ಯಕ್ಟ್ ಇದೆ ಅಂತ ಹೇಳ್ಬಿಟ್ಟು ಇವತ್ತಿಲ್ಲ ನಾಳೆ ನಾವು ಮಾಡೋ ಹಗರಣಗಳು ಆಚೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಭಯ ಬಂದಿದೆ. ನೀವುಗಳು ಅವ್ರು ನಿಮ್ಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಸೆಂಬ್ಲಿಯಲ್ಲಿ ಏನಂದರೆ ಅದು ಮಾತಾಡ್ತೀರಾ? ಅಂಥ ಪವಿತ್ರ ಸ್ಥಳದಲ್ಲಿ ಇಂತಹ ಕಾಯ್ದೆ ಬಗ್ಗೆ ಮಾತಾಡ್ತೀರಾ? ಇನ್ನು ಈ ಕಾಯ್ದೆನ ಬಲಪಡಿಸಿ ಏನು ಕೊಡ್ತೀರಾ ಮುಂದಿನ ಪೀಳಿಗೆಗೆ? ಏನು ಭ್ರಷ್ಟಾಚಾರ ಕೊಟ್ಟು ಹೋಗ್ತೀರಾ? ಯಾವ ಒಂದು ಯೋಜನೆ ಬಂದರೂ ಅದರಲ್ಲಿ ಭ್ರಷ್ಟಾಚಾರ, ಹಗರಣಗಳು. ಒಬ್ಬ MP ಮಾಡಿದ್ರು ರಾಜ್ಯದಲ್ಲಿ, ಅವನಿವತ್ತು ಜೈಲಲ್ಲಿ ಕೊಳಿತಾ ಇದ್ದಾನೆ. ಅವನು ದುರುಪಯೋಗ ಪಡಿಸ್ಕೊಂಡಿಲ್ಲ ಕಾನೂನನ್ನ. ಏನು ಎಲ್ಲ ಶಾಸಕರು ಸತ್ಯ ಹರಿಶ್ಚಂದ್ರ? ಏನು ನಿಮ್ಮಗಳ ಮೇಲೇನು ಪ್ರಕರಣಗಳಿಲ್ವಾ? ನೀವು ಯಾವುದು ಬೇಡ, ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇನು ಕೆಲಸಗಳು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ನಿಮಗೆ ಕಾಯ್ದೆ ಏನು ಹೇಳುತ್ತೆ? ಕೇಳಿದ ಮಾಹಿತಿನ ದುಡ್ಡು ಕಳ್ಸ್ಕೊಂಡು ಕೊಡ್ರಪ್ಪ ಅಂತ ಹೇಳುತ್ತೆ. ಕೊಡಿ. ಕೊಡಕ್ಕೆ ಬರಲ್ಲ ಅಂದರೆ ಕೊಡಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹಿಂಬರ ಹಾಕ್ಕೊಡಿ, ಮುಗಿಯಿತು. ಇಲ್ಲಿ ಬ್ಲಾಕ್ ಮೇಲ್ ವಿಚಾರ ಎಲ್ಲಿ ಬರುತ್ತೆ? ಹಾಕಲಿ ಬಿಡಿ, ನಿಮಗೇನು ದುಡ್ಡು ನಿಮಗೆ ಬೇಕಾಗಿರೋದು, ನಮಗೆ ಮಾಹಿತಿ ಬೇಕು. ಸರ್ಕಾರದ ಆದೇಶದ ಪ್ರಕಾರ ಪ್ರತಿಯೊಂದು ಪೇಜ್ಗೆ ₹2 ಪ್ರಕಾರ ಇದು ಪ್ರಿಲಿಮಿನರಿ ಫೀ ₹10 ಪ್ರಕಾರ ಮಾಹಿತಿ ಕೇಳಿದ್ದು ಕೊಡಿ, ದುಡ್ಡು ಕಟ್ಸ್ಕೊಂಡು. ತೊಂದರೆ ಏನಿದೆ ಕೇಳಿದ್ದು ಕೊಡೋಕ್ಕೆ? ಇಲ್ಲ ಅಂದರೆ ಇಲ್ಲ ಅಂತ ಕೊಟ್ಬಿಡಿ. RTI ದುರುಪಯೋಗ, 106 ಅರ್ಜಿಗಳು ಹಾಕ್ತಿದ್ದಾರೆ, ಕಚೇರಿಗಳು ಓಪನ್ ಮಾಡ್ಕೊಂಡಿದ್ದಾರೆ, ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಾರೆ. ರಾಜಕಾರಣಿಗಳು ಯಾರ್ಯಾರಿಗೆ ಏನೇನು ಮಾಡಿದ್ದಾರೆ ಗೊತ್ತಿಲ್ವಾ? ಇತಿಹಾಸದಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ ಗೊತ್ತಿಲ್ವಾ? ಹಾಗಾದರೆ ನಾಗಮೋಹನ್ ದಾಸ್ ವರದಿ ಬಂತಲ್ವಾ, ಆ ವರದಿಯಲ್ಲಿ ಏನಿದೆ ನೋಡಿ ಸ್ವಲ್ಪ. ಯಾವ ಮಟ್ಟದಲ್ಲಿದೆ ಭ್ರಷ್ಟಾಚಾರ ಅನ್ನೋದು. ಕೊರೋನಾದು ಜಸ್ಟಿಸ್ ಕುನಿ ಮೊಹಮ್ಮದ್ ರಿಪೋರ್ಟ್ ನೋಡಿ, ವಾಟರ್ ಸಪ್ಲೈ ನೋಡಿ, JJM ನೋಡಿ, ಈ ಸೊತ್ತುಗಳು ನೋಡಿ. ಕೊನೆಗೆ ಈ ದೇಶಕ್ಕೆ ಸ್ವತಂತ್ರ ಬಂದು ಅದೇ 75 ವರ್ಷ ಆಯಿತು. ಆ ಸ್ವತಂತ್ರ ದಿನಾಚರಣೆ ಹೆಸರಲ್ಲೂ ತಿಂದಾಕ್ತಿದ್ದಾರಲ್ಲ ದುಡ್ಡನ್ನ, ಸುಳ್ಳು ಹೇಳಿಕೊಂಡು. ನಾಚಿಕೆ ಆಗಬೇಕು. ನಾನು ಇದೆಲ್ಲ ಸಾಕ್ಷ್ಯಾಧಾರಗಳ ಸಮೇತ ಹೇಳ್ತಾ ಇದ್ದೀನಿ. ಸುಳ್ಳು ಹೇಳ್ತಿದ್ರೆ ನನ್ನನ್ನು ಸಾರ್ವಜನಿಕವಾಗಿ ನೇಣಕ್ಕೆ ಹಾಕಿ.
ಭಗವಂತನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಇವತ್ತು ಯಾರು RTI ಬಗ್ಗೆ ಟೀಕೆ ಮಾಡ್ತಿದ್ದಾರಲ್ಲ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಹಾಗೆ ಕಾಯ್ದೆನ ಬೇರೆ ರೀತಿ ಸಂದೇಶ ಕಾಯ್ದೆ ಬಗ್ಗೆ ಕೊಡೋದು ತಪ್ಪು. ಎಲ್ಲ ಕಾಯ್ದೆಗಳು ದುರುಪಯೋಗ ಆಗ್ತಾಯಿದೆ. ಅಟ್ರಾಸಿಟಿ ಕಾಯ್ದೆ ದುರುಪಯೋಗ ಆಗ್ತಾಯಿದೆ. ನಿಮ್ಮ ಅಧ್ಯಕ್ಷತೆಯಲ್ಲಿ, ಶಾಸಕರುಗಳ ಅಧ್ಯಕ್ಷತೆಯಲ್ಲಿ ಭೂ ಹಂಚಿಕೆಯಲ್ಲಿ ಎಷ್ಟೋ ಹಗರಣಗಳು ನಡೆದಿದೆ. ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ದಿನಕ್ಕೆ ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಒಂದಿಲ್ಲ ಒಂದು ಕಡೆ ಲೋಕಾಯುಕ್ತದವರು ಟ್ರ್ಯಾಪ್ ಮಾಡ್ತಿದ್ದಾನೆ ಇದ್ದಾರೆ, ಲಂಚಗಳು ತಗೊಂಡಿರೋದು. RTI ಅವರು ಯಾರು ಲಂಚ ತಗೊಂಡು ಟ್ರ್ಯಾಪ್ ಆಗಿದ್ದಾರೆ? ರಾಜ್ಯದಲ್ಲಿ ಸರ್ಕಾರ ನೇಮಿಸಿರುವಂಥ ಒಬ್ಬ ಭ್ರಷ್ಟನು ಕಮಿಷನರ್ ಆಗಿ, RTI ಕಮಿಷನರ್ ಆಗಿ ಲಂಚ ತಗೊಳ್ಳಕ್ಕೆ ಹೋಗಿ ತಗೊಂಡು ಸಿಕ್ಕಾಕೊಂಡು ಜೈಲಿಗೆ ಹೋದ್ನಲ್ಲ ಸ್ವಾಮಿ, ಇದಕ್ಕಿಂತ ಇನ್ನೇನು ಬೇಕು? ನೀವು RTI ಅರ್ಜಿಗಳು ಹಾಕುವವ್ರ ಮೇಲೆ ಗೂಬೆ ಕೂರ್ಸೋಕ್ಕೆ ಹೊರಟಿದ್ದೀರ. ನೀವು ಕರೆಸಿ, ನನ್ನನ್ನು ಕರೆಸಿ, ದಾಖಲೆಗಳು ಸಮೇತ ತೋರಿಸ್ತೀನಿ ಏನೇನು ನಡೆದಿದೆ ಅನ್ನೋದು. ನಾನು ಎಷ್ಟೋ ಹಗರಣಗಳು ತೆಗೆದಿದ್ದೀನಿ. ಸರ್ಕಾರನೇ ಪ್ರಿವೆಂಟಿವ್ ಕರಪ್ಷನ್ ಆ್ಯಕ್ಟಲ್ಲಿ 17A ಪರ್ಮಿಷನ್ ಕೊಡುತ್ತೆ. ಪರ್ಮಿಷನ್ ಕೊಡಬೇಕಾದ್ರೆ 17A ಸಾಕ್ಷ್ಯಾಧಾರಗಳಿದ್ರೆ ತಾನೇ. ಗ್ರಾಮ ಪಂಚಾಯಿತಿಗಳು ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತು? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳೆಲ್ಲ ನೇರವಾಗಿ ದುಡ್ಡು ಗ್ರಾಮ ಪಂಚಾಯಿತಿಗಳಿಗೆ ಬರ್ತಾ ಇದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಗ್ರಾಮ ಪಂಚಾಯಿತಿಗಳಲ್ಲಿ. ಅವ್ರನ್ನ ಕೇಳೋರಿಲ್ಲ, ಹೇಳೋರಿಲ್ಲ, ಅವ್ರಿಗೆ ಭಯ ಭಕ್ತಿನೇ ಇಲ್ಲ. ಅವ್ರಿಗೆ ತಮ್ಮ ತಪ್ಪನ್ನು ಬಚ್ಚಿಟ್ಕೊಳ್ಳೋಕ್ಕೆ RTI ಬಂದು 25 ವರ್ಷ ಆಯಿತು. ಅವರಿಗೆ ಸರಿಯಾಗಿನ್ನ ತಿಳುವಳಿಕೆ ಇಲ್ಲ. ಮಾಹಿತಿ ಕೇಳಿದ್ರೆ ದೌರ್ಜನ್ಯ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ. ಬ್ಲಾಕ್ ಲಿಸ್ಟ್ ಮಾಡೋಕ್ಕೆ ಕಾಯ್ದೆಯಲ್ಲಿ ಇಲ್ಲಿ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಕೇಂದ್ರ ಸರ್ಕಾರ ಕಾಯ್ದೆಯನ್ನು ಮಾಡುವಾಗ ಇತಿಷ್ಟೇ ಅರ್ಜಿಗಳು ಹಾಕಬೇಕು ಅಂತ ಇಲ್ಲಿ ಹೇಳಿಲ್ವಲ್ಲ. ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ, ಕಾಯ್ದೆಯನ್ನು ಹೇಳಿದೆ. ಮಾಹಿತಿ ಏನು ತಗೊಳ್ತಾರೆ ಅನ್ನೋದು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಕೇಳ್ತೀರಾ? ಕೇಳೋ ಅಧಿಕಾರ ನಿಮ್ಗೆ ಯಾರು ಕೊಟ್ಟರು? ಸೂಪರ್ ಪವರ್ ಕೊಟ್ಟವ್ರು ನಿಮಗೆ? ಇವತ್ತೊಂದು ನೋವಿನಿಂದ ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೂ ರಾಜಕಾರಣಿಗಳಿಗೂ, ನ್ಯಾಯಾಲಯಗಳೇ ಇಲ್ಲ ಅಂತ ಹೇಳಿದಿದ್ರೆ ನೀವು ಇನ್ನು ಯಾವ ಮಟ್ಟಕ್ಕೆ ಹೋಗ್ತೀರಾ ಅನ್ನೋದು ಗೊತ್ತಾಗ್ತಾ ಇದೆ. RTI ವರ್ಕರ್ಸ್ ಎಷ್ಟು ಜನ ಸತ್ತಿದ್ದಾರೆ ಅದು ನೋಡಿದ್ದೀರಾ? ಬರೀ ದುರುಪಯೋಗದ ಬಗ್ಗೆ ಹೇಳ್ತೀರಲ್ವಾ? ಸರ್ಕಾರಕ್ಕೆ ಏನು ಉಪಯೋಗ ಆಗಿದೆ ಅನ್ನೋದು ನೀವು ನೋಡಬೇಕಲ್ಲ, ಹೇಳಬೇಕಲ್ವ. ಇಂಥವ್ರು ಇಂಥ ಜಿಲ್ಲೆಯಲ್ಲಿ ಇಂಥ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಸರ್ಕಾರಕ್ಕೆಲ್ಲ ಉಳಿಸ್ಕೊಟ್ಟಿದ್ದಾರೆ, ಸಾರ್ವಜನಿಕ ಸ್ವತ್ತುಗಳೆಲ್ಲ ಉಳಿಸಿದ್ದಾರೆ, ಇಂಥವ್ರು ಕೆಟ್ಟದ್ದು ಮಾಡಿದ್ದಾರೆ. ಶ್ವೇತಪತ್ರ ಹೊರಡಿಸಿ. ಬ್ಲಾಕ್ ಲಿಸ್ಟ್ ಮಾಡೋಕ್ಕೆ ನಿಮ್ಗೆ ಯಾರು ಅಧಿಕಾರ ಎಲ್ಲಿ ಕೊಟ್ಟಿದೆ? ಕೇಂದ್ರ ಸರ್ಕಾರ ನಿಮಗೆ ಕಾನೂನಲ್ಲಿ ಅವಕಾಶ ಎಲ್ಲಿ ಕೊಟ್ಟಿದೆ? ಅವನು ಯಾರನ್ನೋ ರಿಟೈರ್ಡ್ RTOನ ತಂದು ಕಮಿಷನರ್ ಮಾಡಿದ್ರು. 2 ದಿನ ಅವನಿಗೆ ಪ್ರಭಾರ ಕಮಿಷನರ್ ಮಾಡಿದ್ರು. ಅವನ್ನೆಲ್ಲ ಆಯೋಗನ ಹಾಳು ಮಾಡಿಟ್ಟ. ಅವನು ಸತ್ಯನನ್ನು, ಅವನೇ ಭ್ರಷ್ಟ. ಅವನ ಮೇಲೆ ಆಲ್ರೆಡಿ ಮೈಸೂರಲ್ಲಿ ಲೋಕಾಯುಕ್ತ ಕೇಸ್ ನಡೀತಾ ಇದೆ ಅಂತ ಭ್ರಷ್ಟನ ತಂದು ಅಲ್ಲಿ ಕೂಡಿಸಿದ್ರು ನೀವು. ಅವನೇನು ಮಾಡ್ದ? ಪೂರ್ವ ಪೀಡಿತನಾಗಿ ತೇಜೋವಧೆ ಮಾಡೋಕ್ಕೆ, ತನ್ನ ಪ್ರಕರಣವನ್ನು ಮಾಫಿ ಮಾಡಿಸ್ಕೊಳ್ಳೋಕ್ಕೆ 26 ಜನನ ಬ್ಲಾಕ್ ಲಿಸ್ಟಲ್ಲಿ ಸೇರಿಸಿದ್ದಾರೆ. RTI ವರ್ಕರ್ಸ್ ಮೇಲೆ ನಾನು ಕಂಡಂತೆ ಹೇಳ್ತೀನಿ ಕೇಳಿ. ನಾನು ಕಂಡಂತೆ ನನ್ನ ಮೇಲೆ ಅಟ್ರಾಸಿಟಿ ಹಾಕಿದ್ರು, ವಿನಾಕಾರಣ ಸುಳ್ಳು ಕಂಪ್ಲೇಂಟ್ ಹಾಕಿದ್ರು. ಕೊನೆಗೆ ನ್ಯಾಯಾಲಯದಲ್ಲಿ ಅದು ವಜಾ ಆಯಿತು. ಮಾಲೂರಲ್ಲಿ ರಮೇಶ್ ಅನ್ನೋನ್ನ
ಹೊಡೆದು ಅವನ ಮೇಲೆ ಒಬ್ಬ ಪಿ ಡಿ ಒ ಕೇಸ್ ಹಾಕ್ತಾನೆ. ಕೇಸ್ ನಡೀತಾ ಇದೆ, ಇರಲಿ ಕೋರ್ಟಲ್ಲಿ ನಡೀತಾ ಇದೆ, ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಹೊಸಕೋಟೆಯಲ್ಲಿ ಒಬ್ಬ ಪಿ ಡಿ ಒ ಸೆಕ್ರೆಟರಿ ಸೇರ್ಕೊಂಡು ಹೊಡಿತಾರೆ, ಅವನ ಮೇಲೆ ಅಟ್ರಾಸಿಟಿ ಹಾಕ್ತಾರೆ. ಈ ದೇಶಕ್ಕೋಸ್ಕರ RTI ವರ್ಕರ್ಸ್ ಎಷ್ಟು ಜನ ಪ್ರಾಣ ಬಿಟ್ಟಿಲ್ಲ, ಎಷ್ಟು ಹಗರಣಗಳ ಆಚೆಗೆ ಬಂದಿಲ್ಲ, ಅದು ಹೇಳಿ. ನೀವು ಬರೀ ಕಾಯ್ದೆ ದುರುಪಯೋಗದ ಬಗ್ಗೆ ಹೇಳ್ತಿದ್ದೀರಲ್ಲ, ಕಾಯ್ದೆ ಸದುದ್ದೇಶದಿಂದ ಒಳ್ಳೆ ಕೆಲಸಗಳು ಮಾಡ್ತಿರೋರ ಬಗ್ಗೆನೂ ಚರ್ಚೆ ಮಾಡಬೇಕಲ್ವಾ, ಅವ್ರ ರಕ್ಷಣೆ ಕೊಡಬೇಕಲ್ವಾ, ಅವ್ರ ಬಗ್ಗೆನೂ ಚಿಂತನೆ ಮಾಡಬೇಕಲ್ವಾ. ಬೆಳಗ್ಗೆ ಸಾಯಂಕಾಲ ಇದೇನಾ ನಿಮಗೆ ಜಪ? ಎಷ್ಟು ಸಮಸ್ಯೆ ಇಲ್ಲ ರಾಜ್ಯದಲ್ಲಿ, ಕುಡಿಯೋ ನೀರಿಲ್ಲ, ರಸ್ತೆಗಳಿಲ್ಲ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಅಧಿಕಾರಿಗಳು ಸರ್ಕಾರದ ಆದೇಶಗಳನ್ನ ಪರಿಪಾಲನೆ ಮಾಡ್ತಿಲ್ಲ. ಇನ್ನು ಕೇಳುವಷ್ಟು ಬೇಕಾದಷ್ಟು ಸಮಸ್ಯೆಗಳು ರಾಜ್ಯದಲ್ಲಿ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂದರೆ RTI ಆ್ಯಕ್ಟ್ ದುರುಪಯೋಗ ಆಗ್ತಾ ಇದೆ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಅವರ ಆಸ್ತಿಗಳ ಬಗ್ಗೆ ಚರ್ಚೆ ಮಾಡಿ. ನಿಮಗಳಿಗೆಲ್ಲ ಬಂತು? ಎಲ್ಲಿ ಶಾಸಕರ ಆಗೋಕ್ಕೆ ಮುಂಚೆ ನಿಮಗೆ ಎಲ್ಲಿಂದ, ನೀವು ಶಾಸಕರಾಗಿದ್ದಾಗ ನೀವು ಚುನಾಯಿತರಾದ ಮೇಲೆ ಎಷ್ಟು ನೀವು ಡಿಕ್ಲೇರ್ ಮಾಡಿದ್ದೀರಾ? ಇವತ್ತು ಎಲ್ಲಿಂದ ಬಂತು ನಿಮಗೆ? ಯಾಕೆ ಹಿಂಗೆಲ್ಲ ಮಾಡ್ತಿದ್ದೀರಾ? ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ಅಧಿಕಾರ ದುರುಪಯೋಗ ಆಗ್ತಿದೆ, ಭ್ರಷ್ಟಾಚಾರ ತಾಂಡವಾಡ್ತಿದೆ, ಫಸ್ಟ್ ದಾಖಲೆಗಳಿದೆ. ಕೆಲವು ಅಧಿಕಾರಿಗಳು 16 ವರ್ಷ ಆದರೂ ಚರಾಸ್ತಿ ಸ್ಥಿರಾಸ್ತಿಗಳನ್ನು ಡಿಕ್ಲೇರ್ ಮಾಡ್ಕೊಂಡಿಲ್ಲ ಸರ್ಕಾರದಲ್ಲಿ. ಈ ಬಗ್ಗೆ ಏನು ಹೇಳ್ತೀರಾ? ಸರ್ಕಾರಿ ಜಮೀನುಗಳೆಲ್ಲ ಈ ಸ್ವತ್ತುಗಳು ಮಾಡಿಕೊಟ್ಬಿಡ್ತೀರಾ, ಮಾಡಿಕೊಡ್ತಿದ್ದಾರೆ, ಇದ್ರ ಬಗ್ಗೆ ಏನಂತೀರಾ ನೀವು? ಅಸೆಂಬ್ಲಿಯಲ್ಲಿ ಕಾಯ್ದೆ ಮಾಡ್ತೀರಾ, ಅದನ್ನು ಆಚೆ ಬಂದು ಮುರಿತೀರಾ ನೀವು? ಏನು ಕೇಳೋರು ಹೇಳೋರು ಇಲ್ವಾ ನಿಮಗೆ? ಏನು ನೀವು ಶಾಸನಸಭೆಗೆ ಹೋದ ತಕ್ಷಣ ನಿಮಗೆ ಎಲ್ಲ ಚುನಾಯಿತ ಪ್ರತಿನಿಧಿಗಳಿರೋದು ಜನರ ಸಮಸ್ಯೆನ ಬಗೆಹರಿಸೋಕ್ಕೆ, ಜನರಿಗೆ ತೊಂದರೆ ಕೊಡೋಕ್ಕಲ್ಲ. ನೋಡಿ, ಇತಿಹಾಸ ತೆಗೆದು ಕಳೆದ 25 ವರ್ಷದಲ್ಲಿ ಎಷ್ಟು ಜನ RTI ವರ್ಕರ್ಸ್ ಸತ್ತಿದ್ದಾರೆ ಅನ್ನೋ, ಎಷ್ಟು ಹಗರಣಗಳು ಬಂದಿದೆ ಅನ್ನೋದು ಆಚೆಗೆ, ಅದನ್ನು ನೀವು ಹೇಳಬೇಕಾಗ್ತದೆ ಸರ್ಕಾರ. ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹಗರಣಗಳು ತೆಗಿತಾ ಇದ್ದಾರಲ್ವ, ಆ ಬಗ್ಗೆ ನೀವು ಹೇಳಬೇಕಲ್ಲ. ದೇಶಕ್ಕೋಸ್ಕರ ದುಡಿಯುತ್ತಿರೋರ ಬಗ್ಗೆ ನೀವು ಹೇಳಬೇಕಲ್ಲ. ನಿಮ್ಮ ಸಾಧನೆಯನ್ನು ಹೇಳಬೇಕಲ್ಲ ನೀವು. ಸರಿಯಾದ ಕ್ರಮ ಅಲ್ಲ ಇದು. ದುರುಪಯೋಗ ಆಗ್ತಿದ್ರೆ ಕ್ರಮ ಆಗಲಿ. ಇವಾಗ ಮುಖ್ಯಮಂತ್ರಿಗಳೇ ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಯಾವುದೂ ದೂರು ಬಂದಿಲ್ಲ ಅಂತ. ಏನದರ ಅರ್ಥ? ನೀವೇ ತನಿಖಾ ಆಯೋಗನ ನೇಮಕ ಮಾಡೋದು, ಮತ್ತೆ ಆ ತನಿಖೆಯನ್ನು ಮೂಲೆಗುಂಪು ಮಾಡೋದು, ಅದನ್ನು ಕೇಳಿದವ್ರನ್ನ ಹಿಂಸೆ ಕೊಡೋದು, ತೊಂದರೆ ಕೊಡೋದು ಸರಿ ಇಲ್ಲ. ಇದು ನಾನೇ ಎಷ್ಟೊಂದು ಹಗರಣಗಳು ತೆಗೆದಿಲ್ಲ. ಶ್ರೀನಿವಾಸಪುರದ ಭೂ ಹಗರಣ ನಡೆದು 25 ವರ್ಷ ಆಯಿತು, ಇನ್ನ ಜಾಸ್ತಿನೇ ಆಗಿರ್ಬೋದು. ಆ ದೂರದಾರ ನಾನು 2,500 ಎಕರೆನ ಫಾರೆಸ್ಟ್ ಜಮೀನನ್ನ ಬಿಡಿಸ್ಕೊಂಡ್ರು. ಇನ್ನು ಫಾರೆಸ್ಟ್ ಜಮೀನನ್ನ ಕೆಲವು ದುಷ್ಕರ್ಮಿಗಳು ಹಾಕ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಯಾರು ಹೇಳ್ತಾ ಇಲ್ವಲ್ಲ. ಕೋಲಾರ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಲ್ಲಿ 43 ಪೋಸ್ಟು ಉದ್ಯೋಗಗಳು ದುರುಪಯೋಗ ಮಾಡಿಕೊಂಡ್ರು. ಗಲ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ರಿಜಿಸ್ಟರ್ ಆಯಿತು. ಇದ್ರ ಬಗ್ಗೆ ಯಾರು ಮಾತಾಡಲ್ವೇ? ಒಂದ ಎರಡ ಹಗರಣಗಳು ನಡೀತಾ ಇವೆ. ಇದು ಸರಿ ಇಲ್ಲ. ವಿಧಾನಸಭೆ ಇರೋದು ಸಾರ್ವಜನಿಕರ ಸಮಸ್ಯೆಗಳನ್ನು ಚರ್ಚಿಸಕ್ಕೆ. ಅದು ಒಂದು ಒಳ್ಳೆಯ ವೇದಿಕೆ, ಪವಿತ್ರವಾದಂಥ ಸ್ಥಳ. ಆ ಸ್ಥಳದಲ್ಲಿ ಕೂತ್ಕೊಂಡು RTI ಬಗ್ಗೆ ನೀವು ಹೇಳ್ತಿರಲ್ಲ, ಏನು ನಿಮಗೆ ಗೊತ್ತು RTI ಬಗ್ಗೆ? ಕಾಯ್ದೆನ ಓದಿದ್ದೀರಾ ನೀವು?
ಕಾಯ್ದೆ ಬಗ್ಗೆ ತಿಳ್ಕೊಂಡಿದ್ದೀರಾ ನೀವು? ಸರಿ ಇಲ್ಲ. ಇವತ್ತು JJM ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಒಳ್ಳೆ ಒಂದು ಸ್ಕೀಮ್. ರಾಜ್ಯ ಸರ್ಕಾರನೂ ದುಡ್ಡು ಕೊಡ್ತಿದೆ, ಕೇಂದ್ರ ಸರ್ಕಾರನೂ ಕೊಡ್ತಿದೆ ದುಡ್ಡು. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ, ಚಿಕ್ಕಬಳ್ಳಾಪುರ ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ. ಈಸ್ ಎ ಅಟರ್ ಫೈಲ್ವರ್. ಇದನ್ನ ಯಾರು ಮಾತಾಡಲ್ವೇ ಅಸೆಂಬ್ಲಿಯಲ್ಲಿ? ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಎಷ್ಟು ದುರುಪಯೋಗ ಆಗಿದೆ. ಸರ್ಕಾರಿ ಜಮೀನುಗಳೆಲ್ಲ ಬರ್ಕೊಟ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡಲ್ಲ ನೀವು. ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಇದ್ರೂ ಸಬ್ ರಿಜಿಸ್ಟ್ರಾರ್ಗಳು ಕಾನೂನು ಬಾಹಿರವಾಗಿ ಸಮಾಜ ದ್ರೋಹಿ ಕೆಲಸಗಳು ಮಾಡಿಕೊಂಡು ನೋಂದಣಿ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನೀವು ಮಾತಾಡಲ್ಲ. ನಿಮ್ಮ ವಿಧಾನಸಭಾ ಪ್ರದೇಶಾಭಿವೃದ್ಧಿ ನಿಧಿ ಏನಾಗ್ತಿದೆ ಸ್ವಲ್ಪ ಚೆಕ್ ಮಾಡಿ ನೋಡಿ. ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. UPA ಸರ್ಕಾರ ಜಾರಿ ತಂದ ಈ ಒಂದು ಒಳ್ಳೆ ಕಾಯ್ದೆ, ಇದು ಒಂದು ಬ್ರಹ್ಮಾಸ್ತ್ರ. ಯಾವುದೋ ಸಣ್ಣ ವಿಚಾರಗಳಿಗೆ, ಕೆಲವು ವಿಚಾರಗಳಿಗೆ ಆಕ್ಟ್ ದುರ್ಬಲ ಮಾಡಕ್ಕೆ ಪ್ರಯತ್ನ ಮಾಡೋದು ಸರಿ ಇಲ್ಲ. ಅಂತರ್ಜಿಲ್ಲೆಯಲ್ಲಿ ಅರ್ಜಿಗಳು ಹಾಕ್ತಾರೆ ಅಂತಾರೆ. ಎಲ್ಲಾದ್ರೂ ಭಾರತ ದೇಶದಲ್ಲಿ ಹುಟ್ಟಿರೋ ಪ್ರಜೆ ಎಲ್ಲಾದ್ರೂ ಹಾಕಿ ಅವ್ರಿಗೆ ಬೇಕಾಗಿರೋ ಮಾಹಿತಿ ತಗೋಬಹುದು. ಎಲ್ಲೂ ಹೇಳಿಲ್ಲ. ಎಲ್ಲ ಕಡೆನೂ ಭ್ರಷ್ಟಾಚಾರ ನಡೀತಾ ಇದೆ. ಕೆಲವು ಗೊತ್ತಾಗಲ್ಲ, ನಮಗೆ ಗೊತ್ತಾಗುತ್ತೆ ಬೇರೆ ಜಿಲ್ಲೆಯವ್ರಿಗೆ. ಏನ್ ಕೇಳಿದ್ರೆ ಈ ದೇಶದ ಪ್ರಜೆ ಎಲ್ಲಿ ಕೇಳಿದ್ರೆ ನಿಮಗೇನು ದುಡ್ಡು ಬೇಕು, ನಿಮಗೆ ನಮಗೆ ಮಾಹಿತಿ ಬೇಕು ಅಂತ ಹೇಳ್ತಾ ಸರ್ಕಾರನ ನಾನು ಮನವಿ ಮಾಡಿಕೊಳ್ತೀನಿ. ದಯವಿಟ್ಟು ಈ ಕಾಯ್ದೆಯನ್ನು ಬಲಪಡಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ. ಜೊತೆಗೆ ಕಾಂಗ್ರೆಸ್ ಸರ್ಕಾರನೇ ಇಲ್ಲಿ ಆಡಳಿತ ಇರೋದ್ರಿಂದ ನಿಮ್ಮ ಕಾಯ್ದೆ ಇದು, ಕೇಂದ್ರ ಸರ್ಕಾರ ತಂದಿರೋ ಕಾಯ್ದೆ ಇದು. ಇದನ್ನ ಒಳ್ಳೆ ರೀತಿಯಲ್ಲಿ ಇದಕ್ಕೆ ಬಲ ಕೊಡಿ. ಜನತೆ ಆಶೀರ್ವಾದ ಮಾಡ್ತಾರೆ ನಿಮಗೆ. ನಾವು ಅನ್ಕೊಂಡಷ್ಟು ಭ್ರಷ್ಟಾಚಾರ ಬಹಳ ನಡೀತಾ ಇದೆ ಇಲ್ಲಿ. ನೀವು ಅನ್ಕೊಂಡಷ್ಟು ಈಸಿ ಇಲ್ಲ. ಅಧಿಕಾರಿಗಳು ನಿಮಗೆ ತಪ್ಪು ಮಾಹಿತಿ ಕೊಡ್ತಿದ್ದಾರೆ. ನಾನೇ ಹೇಳ್ತೀನಿ ಎಷ್ಟು ಹಗರಣಗಳು ತೆಗೆದಿದ್ದೀನಿ, ಏನೇನು ಮಾಡಿದ್ದಾರೆ, ಯಾವ ಮಟ್ಟದಲ್ಲಿದೆ ಅಂತ ನಾನು ಹೇಳ್ತೀನಿ. ಎಷ್ಟೋ ಜನ ಇದ್ದಾರೆ ನನಗಿಂತ ಇನ್ನೂ ಎಷ್ಟೋ ಹಗರಣಗಳು ತೆಗೆದಿರುವಂಥ ಮಹಾನುಭಾವರಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ. ಇದೆಲ್ಲ ಸರ್ಕಾರ ಮನಸ್ಸಲ್ಲಿ ಇಟ್ಕೊಂಡು ಪೂರ್ವಗ್ರಹ ಪೀಡಿತರಾಗಬಾರ್ದು, ತೇಜೋವಧೆ ಮಾಡಬಾರ್ದು. ಪತ್ರಿಕೆಗಳು ಅಷ್ಟೇ, ಯಾರನ್ನೂ ತೇಜೋವಧೆ ಮಾಡೋದು ಒಳ್ಳೆಯದಲ್ಲ. ಅದು ಇತ್ತೀಚೆಗೆ ರಾಜ್ಯ ಹೈಕೋರ್ಟ್ ಒಂದು ಪತ್ರಿಕೆಗೆ ಹೇಳಿದೆ ಬುದ್ಧಿನ ಹೇಗೆ ನಡ್ಕೋಬೇಕು ಅನ್ನೋದು. ಇದೊಂದು ನಿಮ್ಮ ಹತ್ರನೂ ಪತ್ರಿಕಾ ರಂಗ ಇಸ್ ಬ್ರಹ್ಮಾಸ್ತ್ರ. ಅದು ಆ ರಂಗದಿಂದ ಬಂದಿರೋ ವ್ಯಕ್ತಿ ನಾನು. ದಯವಿಟ್ಟು ಯಾರು ನಾವು ಯಾವ ಕ್ಷೇತ್ರದಲ್ಲಿ ರಾಜಕಾರಣಿಗಳಾಗಲಿ, ಅಧಿಕಾರಿಗಳಾಗಲಿ, ನಿಜ ಪತ್ರಿಕಾ ರಂಗ ಆಗಲಿ, ಕೆಲವರು ತಪ್ಪಾಗಿ ಅನ್ಯತಾ ಭಾವಿಸಬೇಡಿ. ಕ್ಷಮೆ ಇರಲಿ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ರಾಜ್ಯದಲ್ಲಿ ತಳಮಟ್ಟದಿಂದ. ಇದನ್ನು ನಾವು ಬೇರು ಸಮೇತ ಕಿತ್ತೆಸೀದೇ ಇದ್ರೆ ಮುಂದಿನ ಪೀಳಿಗೆ ಬಹಳ ಕೆಟ್ಟ ಹೆಸರು ಬರುತ್ತೆ ನಮಗೆಲ್ಲರಿಗೂ ಅಂತ ಹೇಳ್ತಾ ಈ ನನ್ನ ಮಾತನ್ನು ಮುಕ್ತಾಯ ಮಾಡುತ್ತೇನೆ. ನಮಸ್ಕಾರ.